ಕೆಪಿಎಸ್ಸಿಯಿಂದ 319 ಹುದ್ದೆಗಳ ಭರ್ತಿಗೆ ಪರೀಕ್ಷಾ ಅಧಿಸೂಚನೆಗೆ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಧಾರವಾಡದಲ್ಲೂ ಕೂಡ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕೆಪಿಎಸ್ಸಿ ಬದಲು ಕೆಇಎ ಕಡೆಯಿಂದ ಎಕ್ಸಾಮ್ ನಡೆಸಿ ಅಥವಾ ಯುಪಿಎಸ್ಸಿ ಮೂಲಕ ಪರೀಕ್ಷೆ ನಡೆಸಬೇಕು ಅಂತ. ಯಾಕಂತಂದ್ರೆ ಕೆಇಎನಲ್ಲಿ ಡೈರೆಕ್ಟರ್ ಒಬ್ಬರೇ ಇರ್ತಾರೆ. ಕೆಪಿಎಸ್ಸಿ ತರ 108 ಜನ ಸದಸ್ಯರು, ಬ್ರೋಕರ್ಗಳು ಇಂಥವು ಯಾರೂ ಇರೋದಿಲ್ಲ. ಯುಪಿಎಸ್ಸಿ ಮೂಲಕನಾದರೂ ಪರೀಕ್ಷೆ ನಡೆಸಬೇಕು ಅಂತ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಒಂದು ವೇಳೆ ಕೆಪಿಎಸ್ಸಿ ಪರೀಕ್ಷೆ ನಡೆಸೋದಾದ್ರೆ ಮೊದಲೇ ಹುದ್ದೆಗಳನ್ನ ಹರಾಜು ಹಾಕ್ಬಿಡ್ಲಿ ಅಂತ ಆಕ್ರೋಶ ತಗೊಂಡು ಹೇಳಿದ್ದಾರೆ. ಒಂದು ಹುದ್ದೆಗೆ 2 ಕೋಟಿ ರೂಪಾಯಿ ಅಂತ ರೇಟ್ ಕಾರ್ಡ್ ಫಿಕ್ಸ್ ಮಾಡ್ಕೊಂಡ್ಬಿಡಿ ನೀವು ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಧಾರವಾಡದಲ್ಲಿ ಸ್ಪರ್ಧಾರ್ಥಿಗಳು ಕೂಡ ನನಗೆ ಮಾತನಾಡಿಸ್ತಾ ಹೋಗ್ತೀನಿ ಸರ್. ಈಗ ಕಳೆದ ತಿಂಗಳಷ್ಟೇ ಅಕ್ಷರ ಸಂಘಟನೆ ಒಂದು ಆರೋಪವನ್ನು ಮಾಡಿತ್ತು. ಏನು ಕೆಪಿಎಸ್ಸಿ ನಡೆಯತಕ್ಕಂಥ ಪರೀಕ್ಷೆಯಲ್ಲಿ 80 ಲಕ್ಷ ಹಣವನ್ನು ಕೊಟ್ಟು ಅಕ್ರಮವಾಗಿ ಪರೀಕ್ಷೆ ಬರೆದಿದ್ದಾರೆ ಅಂತ ಆರೋಪ ಮಾಡಿತ್ತು. ಈಗ ಮತ್ತೆ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳನ್ನು ನಡೆಸಲಿಕ್ಕೆ ಕೆಪಿಎಸ್ಸಿ ಮುಂದಾಗಿದೆ. ತಾವೇನು ಹೇಳ್ತೀವಿ ನೋಡಿ ಸರ್, ಇದೇನಾಗ್ತಾ ಇದೆ ಅಂದ್ರೆ ಈಗ ಕೆಪಿಎಸ್ಸಿ ಈಗಾಗಲೇ 100 ಅಕ್ರಮಗಳನ್ನು ಮಾಡ್ತಾ ಇದೆ. ಅದರ ಬಗ್ಗೆ ನಾವು ವಿದ್ಯಾರ್ಥಿ ಸಂಘಟನೆ ದೂರ ದಾಖಲಾಗಿದ್ದೇವೆ. ಈಗಾಗಲೇ ಪಿಡಿಒ ಹಗರಣ ಆಗಿದೆ ಅಂತ ನಾವು ದಾಖಲೆ ಸಹಿತ ಕೊಟ್ಟು ತನಿಖೆ ಮಾಡ್ತಾ ಇಲ್ಲ. ಆಮೇಲೆ ಈಗಾಗಲೇ ಕೆಪಿಎಸ್ಸಿ ಅಧ್ಯಕ್ಷ ಸಾವುಕಾರ ಶಿವಶಂಕರಪ್ಪ ಅಮಾನತ್ ಆಗಿದ್ದಾರೆ. ಅವ್ರ ಮಕ್ಕಳ ನೇಮಕಾತಿ ಆಗಿದೆ ಅಕ್ರಮವಾಗಿ. ಆ ನೇಮಕಾತಿ ಬಗ್ಗೆ ತನಿಖೆಯನ್ನು ಯಾವುದೇ ತರ ಮಾಡ್ತಾ ಇಲ್ಲ. ಇವ್ರು ಏನ್ ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದವರು ಕಣ್ಣು ಒರೆಸೋ ತಂತ್ರ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೆಪಿಎಸ್ಸಿ ಅಕ್ರಮವನ್ನು ಬಯಲು ತಪ್ಪಿ ಶುದ್ಧೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅವ್ರ ಕಡೆನೆ ಇವರು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಇವರು ದೊಡ್ಡ ಮಟ್ಟದ ಅಕ್ರಮವನ್ನು ಈಗ 384 ಹೋಸಲ ಕೆಎಸ್ ಎಕ್ಸಾಮ್ ಮಾಡಿದ್ದಾರೆ. ಈಗ ಅದನ್ನೇ ತನಿಖೆ ಮಾಡಲಾರ್ದು ಈಗ ಮತ್ತೆ 319 ಹುದ್ದೆಗಳನ್ನು ಇವ್ರು ಕೇಳಿ ಕೊಟ್ಟರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಹಗರಣ ಆಗುತ್ತೆ ಹೊರತು ಮತ್ತೇನಾಗೋದಿಲ್ಲ ಸರ್. ಈಗ ಕೆಪಿಎಸ್ಸಿಯಲ್ಲಿ ಮತ್ತೆ 319 ಹುದ್ದೆಗಳ ಪರೀಕ್ಷೆ ನಡೆಸಬೇಕು ಅಂತ ಹೇಳಿದೆ. ಕೆಪಿಎಸ್ಸಿ ಎಕ್ಸಾಮ್ ನಡೆಸಬೇಕೋ ಬೇಡ ಸರ್? ಕೆಪಿಎಸ್ಸಿ ಎಕ್ಸಾಮ್ ನಡೆಸಬಾರ್ದು, ಯಾವುದೇ ಕಾರಣಕ್ಕೂ ಕೆಪಿಎಸ್ಸಿ ಎಕ್ಸಾಮ್ ನಡೆಸಬಾರ್ದು. ಯುಪಿಎಸ್ಸಿಗೆ ವಹಿಸಬೇಕು. ಅಷ್ಟು ಮೀರಿ ಕೆಪಿಎಸ್ಸಿ ಎಕ್ಸಾಮ್ ನಡೆಸೋದೇ ಆದ್ರೆ 319 ಹೊಸ ನೋಟಿಫಿಕೇಶನ್ ಮಾಡಿದ್ದಾರೆ ಕೆಎಸ್. ಆ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಬೇಕು ಒಂದು ಪೋಸ್ಟಿಗೆ 2 ಕೋಟಿ ಅಂತ ಹೇಳಿ. ಅಂದ್ರೆ 319 ಇಂಟು 2 620 ಕೋಟಿ ರೂಪಾಯಿ ಆಯ್ತು, 618 ಕೋಟಿ ರೂಪಾಯಿ ಆಯ್ತು. ಮೊದಲೇ ಪೋಸ್ಟ್ ನ ಹರಾಜು ಹಾಕಿ ಆಮೇಲೆ ನೋಟಿಫಿಕೇಶನ್ ಮಾಡಬೇಕಾಗಿ ಕೆಪಿಎಸ್ಸಿ ತಮ್ಮಲ್ಲಿ ಕಳ್ಕೊಳ್ಳ ವಿನಂತಿಸ್ತಾರೆ. ಅಂದ್ರೆ ಈಗ ಕೆಪಿಎಸ್ಸಿ ಬದಲಾಗಿ ಕೆಎ ಅಥವಾ ಯುಪಿಎಸ್ಸಿ ಎಕ್ಸಾಮ್ ಮಾಡಿಸ್ಬೇಕಂತ ಆಗ್ರಹ ಮಾಡ್ತೀವಿ. ಹೌದು, ಯುಪಿಎಸ್ಸಿಗೆ ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾರೆ. ಇನ್ನು ಕೆಪಿಎಸ್ಸಿ ಸುತ್ತ ಎದ್ದಿರುವ ವಿವಾದಗಳ ಕುರಿತು ಶಾಸಕ ರವಿ ಗಣಿಗ ಏನ್ ಹೇಳಿದ್ರು ನೋಡೋಣ. ಅಧ್ಯಕ್ಷರು ಆಗೋರು ಸಾಚಾರ ರೀತಿ ಬಂದು ನಂತರ ಅಲ್ಲಿನ ಡೈರೆಕ್ಟರ್ಗಳು ಮತ್ತೆ ಅಧ್ಯಕ್ಷರುಗಳೆಲ್ಲ ಒಂದು ಸೀಟ್ಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಿ ಬಡವರ ಮಕ್ಕಳ ಬದುಕಿನಲ್ಲಿ ಆಟ ಆಡ್ತಾ ಇದ್ದಾರೆ. ಏನಾಗ್ತದೆ, ಇಲ್ಲಿ 2 ಅನ್ಯಾಯಗಳಾಗ್ತಾ ಇದೆ. ಒಂದು, ದುಡ್ಡು ಕೊಡೋದು ತಪ್ಪು, ಆದ್ರೆ ಏನಾಗುತ್ತೆ, ಮಕ್ಕಳಿಗೆ ಕೆಲಸ ಸಿಗುತ್ತಲ್ಲ ಅಂತ ಸಾಲ ಸೂಲ ಮಾಡಿ ಮನೆ ಮಠ ಮಾರಿ ದುಡ್ಡು ತಗೊಂಡೋಗಿ ಕೊಡ್ತಾರೆ. ಒಂದು ದುಡ್ಡು ತಗೊಂಡವನು ಏನ್ ಮಾಡ್ತಾನೆ, ಇನಿಷಿಯಲ್ಗೆ ಬಂದು ದುಡ್ಡು ಹೊಡಿಯಕ್ಕೆ ನೋಡ್ತಾನೆ. ಈ ಕಳೆದ 2 ವರ್ಷ PSI ಒಂದು ಹಗರಣ ಆಗಕ್ಕೆ ಮುಂಚೆ ಒಂದೇ ₹1 ತಗೊಳ್ಳದೆ PSIಗಳು ಪಾಸ್ ಆಗಿ ರಿಕ್ರೂಟ್ಮೆಂಟ್ ಆಗಿರೋದನ್ನು ನೋಡಿದೀವಿ ಇದೇ ಕರ್ನಾಟಕದಲ್ಲಿ. ನಂತರ ಅದೇ PSI ಹಗರಣ ಆಗಿ ಕೆಲವರು ಜೈಲಿಗೆ ಹೋಗಿದ್ದನ್ನು ನೋಡಿದೀವಿ. ಈಗ ತಾಜಾ ಉದಾಹರಣೆ ಅಂದ್ರೆ ಪಶು ವೈದ್ಯರದು. ಇದಕ್ಕೆಲ್ಲ ಅಂಕುಶಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂದ್ರೆ ಒಂದು ಪಾರದರ್ಶಕವಾಗಿ ಈ ರಾಜಕೀಯ ನೇಮಕಾತಿಗಳನ್ನು ಕೈಬಿಟ್ಟು ಒಂದು ದಕ್ಷರನ್ನ ಹುಡುಕದೇ ಬಹಳ ಕಷ್ಟ. ಒಂದು ಇಡೀ ಸಿಸ್ಟಮ್ ಅನ್ನ ಚೇಂಜ್ ಮಾಡಬೇಕು. UPSC ಹೇಗೆ ಎಕ್ಸಾಮು IAS IPSಗಳನ್ನ ಮಾಡ್ತಾರೆ ಆ ರೀತಿ ರಾಜ್ಯದಲ್ಲೂ ಅಳವಡಿಸಿಕೊಂಡು ಅವರು ಯಾವ ರೀತಿಯ ತಜ್ಞರುಗಳನ್ನ ಇಟ್ಟು ಮಾಡ್ತಾ ಇದ್ದಾರೆ ಆ ರೀತಿಯ ಎಕ್ಸಾಮ್ ಅನ್ನ ಸಮಗ್ರ ಬದಲಾವಣೆ ತಂದಿದ್ದೇ ಆದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಫುಲ್ ಸ್ಟಾಪ್ ಇಡಬಹುದು. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಅಷ್ಟೆಲ್ಲ ದೆಹಲಿಯಲ್ಲಿ ದಂಗೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡೋದಕ್ಕೆ ಕರ್ನಾಟಕ ಸಿಎಂ ಹಾಗೂ ಸಚಿವರಿಗೆ ಸಾಧ್ಯ ಆಗುತ್ತೆ. ಆದ್ರೆ ಕೆಪಿಎಸ್ಸಿ ಅಕ್ರಮಗಳ ಬಗ್ಗೆ ಮಾತ್ರ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಈ ವಿದ್ಯಾರ್ಥಿ ಮುಖಂಡರುಗಳು ಕೇಳ್ತಾ ಇದ್ದಾರೆ. ಇಲ್ಲಿ ನೀಟ್ ಪೇಪರ್ ಲೀಕ್ ಆಗಿರೋ ಸಮಸ್ಯೆನ ನಮ್ಮ ರಾಜ್ಯದಿಂದ ಸಚಿವರು ಡೆಲ್ಲಿಗೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ನಿವಾಸದ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲೇ ಮೊನ್ನೆ ನಡೆದಿರುವ ಕೆಪಿಎಸ್ಸಿ ಮತ್ತು ಪಿಸಿ ಎಕ್ಸಾಮ್ಸ್ ಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಪೇಪರ್ ಬದಲಾವಣೆ ಮತ್ತು ಲೀಕ್ ಆಗಿರೋ ಸಮಸ್ಯೆ ಬಗ್ಗೆ ಯಾವುದೇ ಮಾತಾಡ್ತಿಲ್ಲ, ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ. ಅದರಿಂದಾಗಿ ಈ ಬೆಂಗಳೂರಿನಲ್ಲಿ ಎಬಿವಿಪಿ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಅದೇ ಹಾದಿಯಲ್ಲಿ
ಸಾಗಿ ಹೋದ ನಮ್ಮ ಗೃಹ ಸಚಿವರು ಅಲ್ಲಿ ಯಾವುದೇ ರೀತಿಯ ಮನವಿ ಅಥವಾ ಯಾವುದೇ ರೀತಿಯ ಸಂಭಾಷಣೆ ಮಾಡಿಲ್ಲ ಎಂಬುದು ಇಲ್ಲಿ ತಿಳಿದು ಬಂದಿದೆ. ಮತ್ತೆ ಏನಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ ನಮ್ಮ ಸಚಿವರು, ಮುಖ್ಯಮಂತ್ರಿ, ಗೃಹ ಸಚಿವರೆಲ್ಲ ಇಲ್ಲಿ ನಮ್ಮ ಅದೇ ಬೆಂಗಳೂರಿನಲ್ಲಿ ನಡೆದಿರುವ ಪ್ರತಿಭಟನೆಗೆ ಯಾವುದೇ ರೀತಿಯ ಮನವಿ ಸ್ವೀಕಾರ ಮಾಡಿಲ್ಲ. ಕೇವಲ ಒಂದು ಪಶುವೈದ್ಯಾಧಿಕಾರಿ ಸೀಟಿಗೆ ಇವರು 80 ಲಕ್ಷ ದುಡ್ಡು ತಗೊಳ್ತಾರೆ ಅನ್ನೋದಾದ್ರೆ ಕೆಪಿಎಸ್ಸಿಯಲ್ಲಿ ಉಳಿದ ಹಂತಗಳಲ್ಲಿ ಏನು ವೃತ್ತಿಗಳಿಗೆ ಹುದ್ದೆಗಳು ಬರ್ತವೆ ಅದಕ್ಕೆ ಇನ್ನು ಎಷ್ಟು ಕೋಟ್ಯಾಂತರ ರೂಪಾಯಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಕೆಪಿಎಸ್ಸಿ ಅಂತಕ್ಕಂಥ ಒಂದು ಸಂಸ್ಥೆ ಅಡಿಯಲ್ಲಿ ಅಡಗಿದೆ. ಈ ಕೆಪಿಎಸ್ಸಿ ಇದು ನಿನ್ನೆ ಮೊನ್ನೆಯಿಂದ ಈ ಒಂದು ವ್ಯವಸ್ಥೆ ಹಾಳಾಗಿರೋದಲ್ಲ, ಇದು ಸುಮಾರು ವರ್ಷಗಳಿಂದನೂ ಹಾಳಾಗಿ ಬಂದಿರೋದ್ರಿಂದ ಈ ಕೆಪಿಎಸ್ಸಿ ಮೇಲಿರ್ತಕ್ಕಂಥ ಒಂದು ನೈತಿಕವಾದ ನಂಬಿಕೆ ಏನು ವಿದ್ಯಾರ್ಥಿಗಳಿಗಾಗ್ಲಿ, ಪೋಷಕರಿಗಾಗ್ಲಿ ಅಥವಾ ಸಮಾಜಕ್ಕಾಗ್ಲಿ ಇತ್ತು, ಅದಿವಾಗ ಇಲ್ಲ. ವಿದ್ಯಾರ್ಥಿಗಳಂತೂ ಕೆಪಿಎಸ್ಸಿ ಮೇಲೆ ಒಂಥರ ಸಿಟ್ಟೆ ಆಗ್ಬಿಟ್ಟಿದ್ದಾರೆ. ಆದ್ರಿಂದ ಈಗ ಮತ್ತೆಲ್ಲಿ ಬಿ ಮತ್ತೆ ಈ ಗ್ರೇಡ್ಗಳಿಗೆ ಕೆಪಿಎಸ್ಸಿ ಇಂದ ಕಾಲ್ ಫಾರ್ ಮಾಡಿದ್ದಾರೆ. ಅದನ್ನ ಇವರು ಕೆಪಿಎಸ್ಸಿ ಮಾದರಿಯನ್ನ ಬಿಟ್ಟು ಯುಪಿಎಸ್ಸಿ ಮಾದರಿಯಲ್ಲಿ ಅಥವಾ ಮೊನ್ನೆ ಕಾನ್ಸ್ಟೇಬಲ್ ಪರೀಕ್ಷೆಗಳನ್ನ ಮಾಡಿದ ರೀತಿ ಕೆಎ ಮಾದರಿಯಲ್ಲಿ ತಂದ್ರೆ ವಿದ್ಯಾರ್ಥಿಗಳು ಎಲ್ಲೋ ಸ್ವಲ್ಪನಾದ್ರೂ ನೆಮ್ಮದಿಯಿಂದ ಉಸಿರಾಡಬಹುದೇನೋ.